ಅತ ಶಿವಾಜಿ ಮೆರವಣಿಗೆಯಲ್ಲಿ ಕಲ್ಲು ಚಪ್ಪಲಿ ತೂರಾಟ, ಇತ್ತ ಬೆಂಕಿ. ಗಲಾಟೆ ನಡೆದ ಕೂಗಳತೆ ದೂರದಲ್ಲಿ ಮತ್ತೊಂದು ಕಿಡಿಗೇಡಿ ಕೃತ್ಯ ನಡೆದಿದೆ. ತರಕಾರಿ ಇರಿಸಲಾಗಿದ್ದ ತಳ್ಳೋ ಗಾಡಿಗೆ ಬೆಂಕಿ ಇಟ್ಟಿದ್ದಾರೆ ದುಷ್ಟರು. ತರಕಾರಿ ಮಾರ್ಕೆಟ್ನಲ್ಲಿ ಇರಿಸಲಾಗಿದ್ದ ತರಕಾರಿ ಗಾಡಿ ತಳ್ಳೋ ಗಾಡಿಗೆ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ನಂದಿಸೋದಕ್ಕೂ ಪೊಲೀಸರು ಹರಸಾಹಸ ಪಟ್ಟರು. ಸ್ಥಳೀಯರ ಸಹಾಯದಿಂದ ತರಕಾರಿ ಗಾಡಿಗೆ ಹಾಕಿದ್ದಂತಹ ಬೆಂಕಿಯನ್ನ ನಂದಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ತರಕಾರಿ ಗಾಡಿಗೆ ಬೆಂಕಿ ಇಟ್ಟಿದ್ದಾರೆ. ಮೆರವಣಿಗೆ ಮೇಲೆ ನೋಡಿದ್ರೆ ಕಲ್ಲು ಚಪ್ಪಲಿ ಎಸೆತ, ಇನ್ನೊಂದು ಕಡೆ ಬೆಂಕಿ ಹೊತ್ತಿ ಉರಿತಾ ಇತ್ತು ತರಕಾರಿ ಗಾಡಿಗೆ. ತಳ್ಳೋ ಗಾಡಿಗೆ ದುಷ್ಟರು ಬೆಂಕಿ ಇಟ್ಟಿದ್ದಾರೆ. ಜನ್ನತಬ್ಬಿ ದೊಡ್ಡಮನಿ ಅನ್ನೋ ಮಹಿಳೆಗೆ ಸೇರಿದ್ದ ತರಕಾರಿ ಗಾಡಿ. ಹೊಟ್ಟೆಪಾಡಿಗೋಸ್ಕರ ತರಕಾರಿ ಗಾಡಿ ಇಟ್ಕೊಂಡಿದ್ದ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಚಿಲ್ಲರೆ, ಹಣ, ತಕ್ಕಡಿ ಎಲ್ಲವೂ ಸುಟ್ಟೋಗಿದೆ ಅಂತ ಮಹಿಳೆ ಕಣ್ಣೀರು ಹಾಕಿದ್ರು. ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ ತರಕಾರಿ ಗಾಡಿ. ಅದರಲ್ಲಿ ಒಂದಷ್ಟು ತರಕಾರಿ ಕೂಡ ಇತ್ತು, ಬೆಂದು ಹೋಗಿದೆ ತರಕಾರಿ. ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಹೊಟ್ಟೆಪಾಡಿಗೋಸ್ಕರ ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಿದ್ದೆ, ಆ ತರಕಾರಿ ಗಾಡಿಯನ್ನೇ ಸುಟ್ಟು ಹಾಕಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ. ತಳ್ಳೋ ಗಾಡಿಗೆ ಬೆಂಕಿ ಇಟ್ಟಿದ್ದಾರೆ ದುಷ್ಟರು. ಮತ್ತೊಂದು ಕಡೆ ಮೆರವಣಿಗೆ ಮೇಲೆ ಕಲ್ಲು ಚಪ್ಪಲಿ ಎಸೆದಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿ ಇದೆ ಬಾಗಲಕೋಟೆ. ನಿಷೇಧಾಜ್ಞೆ ಜಾರಿಯಾಗಿದೆ ಫೆಬ್ರವರಿ 24ರ ತನಕ. ಎಲ್ಲಿ ಗಲಾಟೆ ನಡೀತೋ ಮೆರವಣಿಗೆ ಮೇಲೆ ಚಪ್ಪಲಿ ಕಲ್ಲು ತೂರಿದ್ರು. ಅದರಿಂದ ಆ ಸ್ಥಳದಿಂದ ಕೂಗಳತೆ ದೂರದಲ್ಲೇ ತಳ್ಳೋ ಗಾಡಿಗೆ ಬೆಂಕಿ ಇಟ್ಟಿರೋದು. आशिफ लगाया वो बोले कि तुम्हारी तो गाड़ियां को ಅತ ಶಿವಾಜಿ ಮೆರವಣಿಗೆಯಲ್ಲಿ ಕಲ್ಲು ಚಪ್ಪಲಿ ತೂರಾಟ, ಇತ್ತ ಬೆಂಕಿ. ಗಲಾಟೆ ನಡೆದ ಕೂಗಳತೆ ದೂರದಲ್ಲಿ ಮತ್ತೊಂದು ಕಿಡಿಗೇಡಿ ಕೃತ್ಯ ನಡೆದಿದೆ. ತರಕಾರಿ ಇರಿಸಲಾಗಿದ್ದ ತಳ್ಳೋ ಗಾಡಿಗೆ ಬೆಂಕಿ ಇಟ್ಟಿದ್ದಾರೆ ದುಷ್ಟರು. ತರಕಾರಿ ಮಾರ್ಕೆಟ್ನಲ್ಲಿ ಇರಿಸಲಾಗಿದ್ದ ತರಕಾರಿ ಗಾಡಿ ತಳ್ಳೋ ಗಾಡಿಗೆ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ನಂದಿಸೋದಕ್ಕೂ ಪೊಲೀಸರು ಹರಸಾಹಸ ಪಟ್ಟರು. ಸ್ಥಳೀಯರ ಸಹಾಯದಿಂದ ತರಕಾರಿ ಗಾಡಿಗೆ ಹಾಕಿದ್ದಂತಹ ಬೆಂಕಿಯನ್ನ ನಂದಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ತರಕಾರಿ ಗಾಡಿಗೆ ಬೆಂಕಿ ಇಟ್ಟಿದ್ದಾರೆ. ಮೆರವಣಿಗೆ ಮೇಲೆ ನೋಡಿದ್ರೆ ಕಲ್ಲು ಚಪ್ಪಲಿ ಎಸೆತ, ಇನ್ನೊಂದು ಕಡೆ ಬೆಂಕಿ ಹೊತ್ತಿ ಉರಿತಾ ಇತ್ತು ತರಕಾರಿ ಗಾಡಿಗೆ. ತಳ್ಳೋ ಗಾಡಿಗೆ ದುಷ್ಟರು ಬೆಂಕಿ ಇಟ್ಟಿದ್ದಾರೆ. ಜನ್ನತಬ್ಬಿ ದೊಡ್ಡಮನಿ ಅನ್ನೋ ಮಹಿಳೆಗೆ ಸೇರಿದ್ದ ತರಕಾರಿ ಗಾಡಿ. ಹೊಟ್ಟೆಪಾಡಿಗೋಸ್ಕರ ತರಕಾರಿ ಗಾಡಿ ಇಟ್ಕೊಂಡಿದ್ದ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಚಿಲ್ಲರೆ, ಹಣ, ತಕ್ಕಡಿ ಎಲ್ಲವೂ ಸುಟ್ಟೋಗಿದೆ ಅಂತ ಮಹಿಳೆ ಕಣ್ಣೀರು ಹಾಕಿದ್ರು. ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ ತರಕಾರಿ ಗಾಡಿ. ಅದರಲ್ಲಿ ಒಂದಷ್ಟು ತರಕಾರಿ ಕೂಡ ಇತ್ತು, ಬೆಂದು ಹೋಗಿದೆ ತರಕಾರಿ. ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಹೊಟ್ಟೆಪಾಡಿಗೋಸ್ಕರ ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಿದ್ದೆ, ಆ ತರಕಾರಿ ಗಾಡಿಯನ್ನೇ ಸುಟ್ಟು ಹಾಕಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ. ತಳ್ಳೋ ಗಾಡಿಗೆ ಬೆಂಕಿ ಇಟ್ಟಿದ್ದಾರೆ ದುಷ್ಟರು. ಮತ್ತೊಂದು ಕಡೆ ಮೆರವಣಿಗೆ ಮೇಲೆ ಕಲ್ಲು ಚಪ್ಪಲಿ ಎಸೆದಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿ ಇದೆ ಬಾಗಲಕೋಟೆ. ನಿಷೇಧಾಜ್ಞೆ ಜಾರಿಯಾಗಿದೆ ಫೆಬ್ರವರಿ 24ರ ತನಕ. ಎಲ್ಲಿ ಗಲಾಟೆ ನಡೀತೋ ಮೆರವಣಿಗೆ ಮೇಲೆ ಚಪ್ಪಲಿ ಕಲ್ಲು ತೂರಿದ್ರು. ಅದರಿಂದ ಆ ಸ್ಥಳದಿಂದ ಕೂಗಳತೆ ದೂರದಲ್ಲೇ ತಳ್ಳೋ ಗಾಡಿಗೆ ಬೆಂಕಿ ಇಟ್ಟಿರೋದು. आशिफ लगाया वो बोले कि तुम्हारी तो गाड़ियां को ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.